ಇಲ್ಲಿ ಭಾರಿ ದೊಡ್ಡ ದೊಡ್ಡ ನಾಯಕರು ಏನು ಒಂದು ಸರ್ಕಾರದಲ್ಲಿ ಸಚಿವರಾಗಿ ಏನು ದೊಡ್ಡ ನಾಯಕರು ಒಬ್ಬವ ನಾನೇ ಮುಖ್ಯಮಂತ್ರಿ ಅಂತ ಹೊಯ್ಕೊಂತ ಹೇಳ್ತಾನೆ. ಈಗ ಉತ್ತರ ಕೊಡ್ಲವ? ನಮ್ಮ ಸ್ವಾಮೀಜಿ ಅಂತ ಇಲ್ಲಿ ಬಾಗಲಕೋಟೆ ಭಾಷಣ ಮಾಡ್ಯಾನಲ್ಲ, ಉತ್ತರ ಕೊಡ್ಲವ? ಯತ್ನಾಳ ಪೀಠ ಕಟ್ತೀನಿ ಅಂದ್ರೆ ಹೊಸ ಪೀಠ. ನಮ್ಮ ಕೆಲಸ ನಾವು ಮುಗಿಸ್ಬಿಟ್ಟಿವಿ. ಇವ್ನು ಹಿಂಗೆ ಅದಾನಂತಲೇ ನಾವು ಕೆಲಸ ಮುಗಿಸ್ಬಿಟ್ಟಿವಿ. ನಮ್ಮ ಕೆಲಸ ಈಗ ಅವರು ಪೀಠ ಕಟ್ಕೊಂಡು ಅವ್ರಿಗೆ ಎಷ್ಟು ಪೀಠ ಮನಿ ಮಾಡಿಕೊಡು ಅಂತ ಹೇಳ್ರಿ ಜಿಲ್ಲಾಕ್ಕೊಂದು. ಎಲ್ಲೆಲ್ಲಿ ಪಾಪ ಅವ್ರವ್ರ ಇದದಾರ ಅವ್ರಿಗೆಲ್ಲರಿಗೂ ಒಂದೊಂದು ಮನಿ ಮಾಡಿಕೊಡ್ಲಿ, ನ್ಯಾಯ ಕೊಡಲಿ ಪಾಪ ಅನ್ಯಾಯ ಆದಂಥ ಹೆಣ್ಮಕ್ಳಿಗೆ. ಘಟಪ್ರಭಾ ನದಿ ದಂಡೆಗೆ ಒಂದು ನದಿ, ಒಂದು ಇಲ್ಲೊಂದು ಕಟ್ಟಿಸ್ರಿ, ಅಲ್ಲಿ ಕಾವೇರಿ ನದಿ ದಂಡಿಗೆ ಒಂದು ಕಟ್ಟಿಸ್ರಿ, ತುಂಗಭದ್ರಾ ನದಿಗೆ ಒಂದು ದಂಡಿಗೆ ಕಟ್ಟಿಸ್ರಿ, ಕೃಷ್ಣಾ ನದಿಗೆ ಒಂದು ಕಟ್ಟಿಸ್ರಿ, ಮಲಪ್ರಭಾ ನದಿಗೆ ಒಂದು ಕಟ್ಟಿಸ್ರಿ, ಘಟಪ್ರಭಕ್ಕೆ ಒಂದು ಕಟ್ಟಿಸ್ರಿ. ಏನು ತಪ್ಪೈತಿ? ಕಟ್ಟಿಸ್ಕೊಳ್ಳಲಿ. ಇವ್ರು ಕಟ್ಟಿದಾರಲ್ಲ. ಮತ್ತು ಮಿಸ್ಟರ್ ಯತ್ನಾಳ, ಸಿ ಪಾಟೀಲ, ಅರವಿಂದ್ ಬೆಲ್ಲದ, HS ಶಿವಶಂಕರ ಮತ್ತು ಇವರೇ ಅಲ್ಲ ಅವರು ಭಾರಿ ಚಾರಿತ್ರವಂತರು ಅಂತ ಹೇಳಿದವರು ಇವರು. ನನ್ನ ಮೇಲೆ ದೂರಿಸ್ತಾರೆ. ವಿಜಯಾನಂದ ಕಾಶ್ಯಪ್ನವ್ರೆ ಮಾಡಿಸ್ತಾನೆ. ಯಾಕೆ? ನನಗೇನು ಹರ್ಕತ್ತೈತಿ ರೀ? ನಮ್ಮ ಕೆಲಸ ನಾವು ಮಾಡಿಬಿಟ್ಟಿವಿ. ಏನು ಉಚ್ಚಾಟನೆ ಮಾಡಬೇಕಾಗಿತ್ತು ಇವ್ರ ನಡೆ ನೋಡೆ, ಇವ್ರ ವಿಚಾರಗಳನ್ನು ತಿಳ್ಕೊಂಡೆ ನಾವು ಉಚ್ಚಾಟನೆ ಮಾಡಿ ಸಮಾಜದ ಮುಂದೆ ಸಮಾಜ ಹೆಸರು ಕೆಡಬಾರ್ದು ಅನ್ನೋದಕ್ಕೆ ನಾವು ಸರಳವಾಗಿ ಮಾಡಿದ ಕೆಲಸ ಇದು. ಜನರಿಗೆ ಸತ್ಯಾಸತ್ಯತೆ ಗೊತ್ತೇ ಆಗೋಬೇಕ್ರಿ. ಎಷ್ಟು ದಿವಸ ಸತ್ಯ ಮುಚ್ಚಿಡ್ತೀರಿ ನೀವು? ಎಷ್ಟು ದಿವಸ ಸತ್ಯ ಮುಚ್ಚಿಡ್ತೀರಿ? ಸತ್ಯ ಅನ್ನೋದು ಒಂದು ಕೈ ಎದ್ದಾಗ ಆಗ್ತದೆ. ಅದು ತಡವಾದರೂ ಕೂಡ ಅದು ಬರ್ತದೆ ಬೆಳಕಿಗೆ. ಅದು ಬಂದೈತೆ ಅಷ್ಟೇ. ಯಾರ ಕೈವಾಡನೂ ಇಲ್ಲ, ಯಾವ ಮಣ್ಣು ಮಸಿ ಇಲ್ಲ. ಅವನು ಸ್ವಯಂ ಗೋರಿ ತೊಡ್ಕೊಂಡ. ಅವ ಮಾಡಿದ್ದುನ್ನೋ ಮಾರಾಯ ಅಂತಾರಲ್ಲ, ಅವನು ತೊಡ್ಕೊಂಡಾನ. ಮಾಡಿದ್ದು ಸತ್ಯ, ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಮಾಡ್ಲಾರ್ದ ಯಾಕೆ ಅವ್ರು ದೂರು ಕೊಡ್ತಾರೆ? ಅವ್ರು ಯಾಕೆ ರೊಕ್ಕ ಕೇಳಕ್ಕೆ ಬರ್ತಾರೆ? ಅವ್ರು ಯಾಕೆ ಹೊಡ್ಯಕ್ಕೆ ಬರ್ತಾರೆ ನಿಮ್ಮನ್ನು? ಏನು ಹುಚ್ಚಿರುತ್ತೆ ಜನರಿಗೆ? ಯಾರ ಸ್ವಾಮೀಜಿಗೆ ಹೋಗಿ ಹೊಡೆಯೋದು? ಎಲ್ಲರೂ ನೋಡ್ರಿ ಪದ್ಧತಿ. ಈಗ ಅವ್ರ ನಾಯಕರು ಹೇಳ್ಯಾರಲ್ಲಪ್ಪ, ನಮ್ಮ ಸ್ವಾಮೀಜಿ ಅವ್ರು ಇದ್ದಲ್ಲಿ ಇವ್ರು ಇರ್ತಾರಂತ, ಇವ್ರು ಇದ್ದಲ್ಲಿ ಅವ್ರು ಇರ್ತಾರಂತ. ಯಾರು? ಅವ ಅದನ್ನು ಗೊಡ್ಡೆಮ್ಮಿ. ಅವ ಇದ್ದಲ್ಲೇ ಈ ಸ್ವಾಮಿ ಇರ್ತಾನಂತ, ಸ್ವಾಮಿ ಇದ್ದಲ್ಲಿ ಅವ ಇರ್ತಾನಂತ. ಈಗ ಉತ್ತರ ಕೊಡ್ಲಿ, ಕರ್ಕೊಂಡೋಗಿ ಮನೆಗೆ ಇಟ್ಕೊಳ್ಳಿ. ಅವ್ರು ಯಾರು ಹೆಣ್ಮಕ್ಳು ಅದಾರ ಉಸುರ್ಗೆ ಒಂದು ಮನೆ ಕಟ್ಟಿಕೊಳ್ಳಿ ಪಾಪ. ನೋಡ್ರಿ, ಆ ಅನ್ಯಾಯ ಮಾಡಬಾರ್ದಂತ ನಾವು ಸುಮ್ಮದೀವಿ. ಅನ್ಯಾಯ ತುಂಬಿದಾಗ ಏನಾಗುತ್ತೆ? ತಾನ ಹೊರ ಚೆಲ್ಲತ್ತಂತದ್ದು ಅದು ಆಗ್ತಾ ಇದೆ ಅಷ್ಟೇ.